ಕೆಲವೊಂದಿಷ್ಟು ಹುಡುಗರು PUC ಮುಗಿದಾದ ನಂತರ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ಬರ್ತಾವಲ್ಲ ಅಣ್ಣ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಸೊ ಹಂಗಾಗ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸದ್ಯಕ್ಕೆ ಈಗ 2 days ಆಯ್ತು. ಬಹಳ ಇವಾಗ ಸದ್ಯಕ್ಕಂತೂ ಎಲ್ಲರೂ ಕೂಡ ಗೊತ್ತಾಗ್ತದೆ. ಓಕೆ, ಒಂದು 2 days ಆಯ್ತು, ಎಲ್ಲಾ ಕಡೆ ಇದು ನ್ಯೂಸ್ ಪೇಪರ್ ಮತ್ತೆ ಎಲ್ಲಾನು ಕೂಡ ಯೂಟ್ಯೂಬರ್ಸ್ ಮಾಡ್ತಾ ಇದಾರ. ಸೊ ಹಂಗಾಗ್ಬಿಟ್ಟು ನಾವು ಕೂಡ ಮಾಡ್ಬಿಡೋಣ, ಯಾಕಂದ್ರೆ ಕೆಲವೊಂದಿಷ್ಟು ಹುಡುಗರು ಹೆಲ್ಪ್ ಆಗಬಹುದು ಅಂತಂದು ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮ್ಗೆ ಹೇಳ್ತಾ ಇದೀನಿ. ಸರಿ, ಯಾರೆಲ್ಲ ಅರ್ಜಿ ಹಾಕ್ಬೇಕು, ಏನೇನೆಲ್ಲ ಕ್ರೈಟೇರಿಯಾ ಇದಾವ ಅಂತ ಕೂಡ ಹೇಳ್ತೀನಿ ಸದ್ಯಕ್ಕಂತಂದು. ಈ ವಿಡಿಯೋ ಆದಷ್ಟು ಫುಲ್ ನೋಡಕ್ ಟ್ರೈ ಮಾಡ್ರಿ, ಯಾಕಂದ್ರೆ ಫುಲ್ ಇಂಪಾರ್ಟೆಂಟ್. ಯಾಕಂದ್ರೆ ಸ್ಕಾಲರ್ಶಿಪ್ ಅನ್ನೋದು ಯಾರು ಕೂಡ ಈಸಿ ಕೊಡಲ್ಲ. ಹಂಗಾಗ್ಬಿಟ್ಟು ಕೆಲವೊಂದಿಷ್ಟು ಕಂಡೀಷನ್ಸ್ ಇರ್ತವೆ, ಅದನ್ನೆಲ್ಲ ನೀವು ಎಲಿಜಿಬಲ್ ಅಂತಂದ್ರೆ ನೀವು ಕೂಡ ಆರಾಮಾಗಿ ಸ್ಕಾಲರ್ಶಿಪ್ ಪಡಿಬಹುದು. ಓಕೆ, ಇವಾಗ ನೋಡ್ರಿ, ಇಲ್ಲಿ ವಿಜಯವಾಣಿ ನ್ಯೂಸ್ ಪೇಪರ್ ಅಲ್ಲೇ ಬಂದಿರುವಂತದ್ದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನದ ಕೊಟ್ಟಿದ್ದಾರೆ. ಬೆಂಗಳೂರು ದ್ವಿತೀಯ PUCಯಲ್ಲಿ 80%ಕ್ಕಿಂತ ಹೆಚ್ಚಿನ ಅಂಕ ಪಡೆದಿರುವ ಮತ್ತು 3 ವರ್ಷಗಳ ಪದವಿ ವ್ಯಾಸಂಗ ಮಾಡಲಿಚ್ಛಿಸುವ ವಿದ್ಯಾರ್ಥಿಗಳಿಂದ ಕೇಂದ್ರದ ಉನ್ನತ ಶಿಕ್ಷಣ ಇಲಾಖೆಯು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಪ್ರಶ್ನೆ ತಿಳ್ಕೋಬೇಕು, ಯಾರೆಲ್ಲ ಎಲಿಜಿಬಿಲಿಟಿ ಅಂತಂದ್ರೆ ಸೆಕೆಂಡ್ PUC ಮುಗಿಸಿದಾರೆ ನೀವು ಎಲ್ಲರೂ ಕೂಡ. ಓಕೆ, PUCಯಲ್ಲಿ ಯಾರೆಲ್ಲ ಕೂಡ 80%ಗಿಂತ ಯಾರೆಲ್ಲ ಜಾಸ್ತಿ ಮಾಡಿದ್ರು ಅವ್ರೆಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಎಲ್ಲರೂ ಕೂಡ ಎಲಿಜಿಬಲ್ ಇರ್ತಾರೆ ಅಪ್ಲಿಕೇಶನ್ ಹಾಕೋಕೆ. ಓಕೆ, ಇದು ಯಾವ ರೀತಿ ಮತ್ತೇನಪ್ಪ ಅಂತಂದ್ರೆ ಯಾವ ಕೋರ್ಸ್ ಅಂತ ಅನ್ಸಿದ್ರೆ ನೀವು ಎನಿ ಡಿಗ್ರಿ, ಓಕೆ, ನೀವು ಪ್ರೊಫೆಷನಲ್ ಡಿಗ್ರಿ ಆದ್ರೂ ತಗೋರಿ, ಬೇರೆ ಒಂದು ಕೋರ್ಸಸ್ ಆದ್ರೂ ತಗೋರಿ, ಡಿಗ್ರಿ ಮಾಡದಿರ್ಬೇಕು. ಓಕೆ, ಅಟ್ಲೀಸ್ಟ್ 3 ವರ್ಷದ ಡಿಗ್ರಿ ಆದ್ರೂ ಇರಬೇಕು. ಲೈಕ್ ಯು ಫಾರ್ ಎಕ್ಸಾಂಪಲ್ ಕಾಮನ್ ಡಿಗ್ರಿ ಅಂತ ಮಾಡಿರ್ತಾರೆ, BSc BA ಈ ತರ ಮಾಡ್ಕೊಂತ ನೋಡ್ರಿ, BCom, ಅಥವಾ ಮುಂದೆ ನೀವು ಕೆಲವೊಂದಿಷ್ಟು ಇಂಜಿನಿಯರಿಂಗ್ ಮಾಡ್ಕೊಂತೀರ, ಅಥವಾ ಅಂದ್ರೆ ಪ್ರೊಫೆಷನಲ್ ಕೋರ್ಸಸ್ ಅಂತ ಒಂದು ಡಿಗ್ರಿ ಅಂತ ಇರ್ಬೇಕು. ಓಕೆ, ಆ ಒಂದು ಕೋರ್ಸಸ್ ಗಳು ಮಾಡೋರ್ಗೆ. ಅಂಡ್ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, PM ಉಷಾ ಹೆಸರಿನಲ್ಲಿ. ಓಕೆ, ಎಲ್ಲಿ ಬರ್ತದೆ ಅಂತಂದ್ರೆ ವೆಬ್ಸೈಟ್ ಲಿಂಕ್ ನಿಮ್ಗ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಸಿಗ್ತದೆ, ಹೋಗಿ ನೋಡ್ಕೋರಿ. PM ಉಷಾ ಹೆಸರಿನಲ್ಲಿ 2024-25ನೇ ಸಾಲಿನ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯು ಜಾಲತಾಣ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಎಲ್ಲಿಪ್ಪ ಅಂತಂದ್ರೆ ಜಾಲತಾಣ ನಿಮ್ಗೆ ಹೆಸರು ಕೊಟ್ಬಿಟ್ಟಿದ್ರೆ www.scholarship.gov.in ಅಂತಂದು ಈ ಮೂಲಕ ನ್ಯಾಷನಲ್ ಇ ಸ್ಕಾಲರ್ಶಿಪ್ ಪೋರ್ಟ್ ನಲ್ಲಿ ನೋಂದಣಿ ಅಂತಂದ್ರೆ ಮೊದಲು ಏನ್ ಮಾಡ್ಕೋಬೇಕಂದ್ರೆ ಆ ಒಂದು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮತ್ತೆ ಫ್ರೆಶ್ ಬ್ಯಾಚ್ ಮತ್ತು ನವೀಕೃತ ಬ್ಯಾಚ್ ಅರ್ಜಿಗಳನ್ನು ಹಾಕ್ಬೋದು. ಓಕೆ, ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು. August 31 ಸಲ್ಲಿಸಬಹುದಾಗಿದೆ ಅಂತಂದ್ರೆ ಇನ್ನೂ ಕೂಡ 1 ತಿಂಗಳ ಟೈಮ್ ಇದೆ ಅಂತಂದ್ರೆ ಬಿಟ್ಟೆ ಈಗ ಎರಡು ದಿನ ಆಗಿದೆ ಅಷ್ಟೇ, 2-3 ದಿನ ಆಗಿದೆ ಅಷ್ಟೇ. ಬಹಳಷ್ಟು ಕೂಡ ಎಲ್ಲರೂ ಕೂಡ ಗೊತ್ತಾಗ್ತಿದೆ. ಸೊ ಹಂಗಾಗ್ಬಿಟ್ಟು ಎಲ್ಲರೂ ಕೂಡ ಹಾಕ್ರಿ, ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ, ನೀವು ಅಪ್ಲಿಕೇಶನ್ ಅಂತ ಹಾಕ್ರಿ. ಫಸ್ಟ್ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಾದ ತಕ್ಷಣ ಕೆಲವೊಂದಿಷ್ಟು ನೀವು ಮಾರ್ಕ್ಸ್ ಕಾರ್ಡ್ ಆಯ್ತು, ಕೆಲವೊಂದಿಷ್ಟು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೂಡ ಕೇಳ್ತಾರ, ಹಾಕ್ಬೇಕಾಗುತ್ತೆ. ಅದಾದ ತಕ್ಷಣ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮೊದಲ ಇಲ್ಲಿ ಎಲ್ಲರಿಗೂ ಕೊಡ್ಬೇಕಂತೇನಿಲ್ಲ, 80% ಆಗಿದೆ ಅಂತ ತಕ್ಷಣ ಎಲ್ಲರಿಗೂ ಕೊಡ್ಬೇಕಂತೇನಿಲ್ಲ. ಅದರಲ್ಲಿ ಕೆಲವೊಂದಿಷ್ಟು ಜನ ಅವ್ರು ಏನ್ ಮಾಡ್ಕೊಂತಾರ ಅಂತಂದ್ರೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮೊದಲ 3 ವರ್ಷ 12,000 ರೂಪಾಯಿ. ಓಕೆ, ಈಗ ಕೆಲವೊಂದಿಷ್ಟು ಹುಡುಗರು ಏನಪ್ಪಾ ಅಂತಂದ್ರೆ 4 ವರ್ಷ ಡಿಗ್ರಿ ಕೂಡ ಮಾಡ್ತಿರ್ತಾರೆ. ಅಂತ ಸ್ಟೂಡೆಂಟ್ಸ್ ಏನಪ್ಪಾ ಅಂತಂದ್ರೆ ಮೊದಲ 3 ವರ್ಷ ಅಂತ 12,000 ಕೊಡ್ತಾರೆ. ಓಕೆ, ಇಲ್ಲಿ ಎಲಿಜಿಬಿಲಿಟಿ ಆಗ್ಬಿಟ್ಟು ನೀವೇನಾದ್ರು ಆಯ್ಕೆ ಆದ್ರೆ ಓಕೆ, ಮೊದಲು 3 ವರ್ಷ 12,000 ಕೊಡ್ತಾರ. ಆಮೇಲೆ ಕೊನೆ 2 ವರ್ಷ, ಫಾರ್ ಎಕ್ಸಾಂಪಲ್ 5 ವರ್ಷ ಕೋರ್ಸ್ ಮಾಡ್ತಾ ಇದಾರೆ. ಲೈಕ್ ಯಾರಪ್ಪ ಅಂತಂದ್ರೆ ಈಗ ಅದೇ ತಗೋರಿ, ಈಗ MBBS ಕೋರ್ಸ್ ಅಂತ ತಗೊಂಡ್ರೆ 5 ವರ್ಷ ಮಾಡ್ತಾರೆ. ಸೊ ಅಂತ ಸ್ಟೂಡೆಂಟ್ಸ್ ಗೆ ಮೊದಲು ಏನ್ ಮಾಡ್ತಾರೆ ಅಂತಂದ್ರೆ 3 ವರ್ಷ 12,000 ಕೊಟ್ಟು ಆಮೇಲೆ ಕೊನೆಯ 2 ವರ್ಷ 20,000 ರೂಪಾಯಿ ಕೊಡ್ತಾರೆ. ಈ ಮಾಹಿತಿಗೆ ಬೇಕಾದ್ರೆ ನೀವು ಕೂಡ ಕನ್ಫ್ಯೂಷನ್ ಆಗಿತ್ತು ಅಂತಂದ್ರೆ ಅಲ್ಲಿ ನಂಬರ್ ಕೂಡ ಕೊಟ್ಟಿದ್ರೆ ಅದಕ್ಕೆ ಫೋನ್ ಮಾಡಿಬಿಟ್ಟು ಕೂಡ ಕೇಳಬಹುದು. ಓಕೆ, ಇದು ಓಕೆ, ಎಲ್ಲೋ ಒಂದ್ ಕಡೆ ಬಂದ್ಬಿಟ್ಟು ಒಂದೇನೋ ಒಂದು ಪ್ರಮೋಷನ್ ಆಗಿತ್ತಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತಿದ್ರು. ಬಟ್ ಈಗ ನ್ಯೂಸ್ ಪೇಪರ್ ಅಲ್ಲೇ ಬಂದಿತ್ತಂತಂದ್ರೆ ಎಲ್ಲಾನು